Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಇದೀಗ ಬಹಳ ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಿಮ್ಮಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಧ್ವನಿ ಆಗ್ತೀನಿ. ಯಾಕೆ ನಿಮಗೆ ಕಾಡ್ತಾ ಇರುವಂತಹ ಆತಂಕ ಏನು ಅದನ್ನ ಪ್ರಶ್ನೆ ಮುಖಾಂತರ ನಾನಿವತ್ತು ತಜ್ಞರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಉತ್ತರವನ್ನು ಕಂಡುಕೊಳ್ತಾ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಗೆಸ್ಟ್ಗಳಿದ್ದಾರೆ. ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ಎಸ್ ರಮೇಶ್, ಹೃದ್ರೋಗ ತಜ್ಞರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಅದೇ ರೀತಿಯಾಗಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ಕೂಡ ಇದ್ದಾರೆ, ಹೃದ್ರೋಗ ತಜ್ಞರ. ಇವರು ಕೂಡ ಸರ್ ನಮಸ್ತೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದಾ, ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಇನ್ನು ಡಾಕ್ಟರ್ ರಂಜಿನಿ ಇ ಜೋಯ್ಸ್, ಮನಃಶಾಸ್ತ್ರಜ್ಞೆ, ಸೀನಿಯರ್. ಇವರು ಕೂಡ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ರಮೇಶ್ ಸರ್, ಇಷ್ಟೊತ್ತು ನಾನು ಕೊಟ್ಟಂತಹ ನಂಬರ್ಸ್ನ ನೀವು ನೋಡ್ತಾ ಇದ್ರಿ. ಬಹಳ ಆಘಾತ ತರೋ ಸುದ್ದಿ. ಅದು 19 ವರ್ಷ, 20 ವರ್ಷ, 21 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತದೆ. ಏನು ಕಾರಣ ಅಂತ ಅನ್ನಿಸ್ತಾ ಇದೆ ನಿಮಗೆ? ಒಂದು ಆಫ್ಕೋರ್ಸ್ ನಮ್ಮ ದೇಶದಲ್ಲಿ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆಗೋದು ಬಹಳ ವರ್ಷದಿಂದ ನಡೀತಾ ಇದೆ. ಪಾಶ್ಚಿಮಾತ್ಯ ದೇಶಕ್ಕಿಂತ ನಮ್ಮ ದೇಶದಲ್ಲಿ ಒಂದು ಶತಕದ ಮುಂಚೆನೆ, ಅಂದರೆ 10 to 15 ಇಯರ್ಸ್ ಮುಂಚೆನೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ. ಅದು ನಮ್ಮ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಆದರೆ ಒಂದು ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೇನೆ. ಪ್ರತಿಯೊಂದು ಆಕಸ್ಮಿಕ ಈ ಥರ ಮರಣ, ಅಂದರೆ ಸಡನ್ನಾಗಿ ಇದು ಸಡನ್ ಡೆತ್ ಅಂತ ಹೇಳ್ತೀವಿ, ಅದು ಪ್ರತಿಯೊಂದು ಹಾರ್ಟ್ ಅಟ್ಯಾಕ್ ಅಂತಾನೆ ಅಲ್ಲ, ಬೇರೆ ಬೇರೆ ಕಾರಣದಿಂದ ಸಡನ್ ಡೆತ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ತಕ್ಷಣ ಅವರು ಮರಣ ಬಂದಿರ್ತಾರೆ, ಬೇರೆ ಏನು ಇದ್ರಲ್ಲ, ಎಲ್ಲರೂ ಡಿಕ್ಲೇರ್ ಮಾಡ್ತಾರೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ಇಟ್ ಇಸ್ ನಾಟ್ ರಿಯಲಿ ಹಾರ್ಟ್ ಅಟ್ಯಾಕ್. ಸೊ ಅಷ್ಟು ಹೇಳಿ ಆದ್ರೂ ಡೆಫಿನೆಟ್ಲಿ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆಗೋ ಸಂಭವ ಬಹಳ ಜಾಸ್ತಿ. ನಿನ್ನೆ ಒಬ್ಬ 18 ವರ್ಷದ ಯುವಕ ಇದು ಎದೆನೋವು ಬಂದ್ಬಿಟ್ಟು ತಕ್ಷಣ ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಸೊ ಇದು ಕಾಮನ್ ಆಗಿದೆ. ವಾರದಲ್ಲಿ ಅಟ್ಲೀಸ್ಟ್ ಒಬ್ಬರನ್ನಾಲು ನೋಡ್ತೀನಿ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ. ಅದು ಒಂದು ಇದು ಅನುವಂಶಿಕವಾದ, ಅಂದರೆ ಫ್ಯಾಮಿಲಿಯಲ್ಲಿ ಬಹಳ ಜನಕ್ಕೆ ಹೃದಯಾಘಾತ ಸಣ್ಣ ವಯಸ್ಸಲ್ಲೇ ಬಂದಿದ್ರೆ ಮಕ್ಕಳಲ್ಲಿ ಬಹಳ ಬೇಗ ಕಂಟಿನ್ಯೂ ಆಗ್ಬೋದು. ಅದು ಅನುವಂಶಿಕ ಅಂತ. ಎರಡನೇದು ಕಾಮನ್ ಕಾಸ್ ಅಂದರೆ ಧೂಮ್ರಪಾನ ಸೇವನೆ. ಸೊ ಇದು ಧೂಮ್ರಪಾನ ಸೇವನೆಯಲ್ಲಿ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಬಹಳ ಜಾಸ್ತಿ. ಮೂರನೇದು ಕೆಲವು ಜೆನೆಟಿಕ್ ಡಿಫಾರ್ಮಿಟೀಸ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸಣ್ಣ ವಯಸ್ಸಲ್ಲೇ. ಕೊಲೆಸ್ಟ್ರಾಲ್ ಒಬೆಸಿಟಿ ಅಂತೀವಲ್ಲ, ಅದೇನಾ ಡಾಕ್ಟರ್? ಅಲ್ಲ, ಫೆಮಿಲಿಯಲ್ ಹೈಪರ್ಕೊಲೆಸ್ಟ್ರಾಲಿಯಮಿ ಅಂತ. ರಕ್ತದಲ್ಲಿ ಜಿಡ್ಡು ಅಂಶ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಫೆಮಿಲಿಯಲ್ ಹೈಪರ್ಕೊಲೆಸ್ಟ್ರಾಲಿಯಮಿಯಾ ಅಂತ ಹೇಳ್ತೀವಿ. ಅದು ಕಾರಣದಿಂದ ಇರ್ಬೋದು. ಸಣ್ಣ ವಯಸ್ಸಲ್ಲೇ ಸಕ್ಕರೆ ಕಾಯಿಲೆ ಬರೋದು, ಅದರಿಂದನೂ ಅವರಿಗೆ ಹೃದಯಾಘಾತ ಆಗೋ ಸಂಭವ ಭಾಳ ಜಾಸ್ತಿ ಇರುತ್ತೆ. ಈಗ ಅಫ್ಕೋರ್ಸ್ ಇನ್ನೊಂದು ಟ್ರೆಂಡ್ ಜಾಸ್ತಿ ಆಗಿರೋದು ಅಂದರೆ ಸ್ಥೂಲ ಶರೀರ. ಅಂದರೆ ಸಣ್ಣ ವಯಸ್ಸಿನಿಂದ ಸ್ಥೂಲ ಶರೀರ ಆಗಿ ಅವರಲ್ಲಿ ಇದು ನಾವೇನು ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆರ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ಸಣ್ಣ ವಯಸ್ಸಲ್ಲಿ ಇದಾಗಿ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಅವರಲ್ಲಿ ಮತ್ತೆ ಹೃದಯಾಘಾತ ಆಗುವ ಸಂಭವ ಜಾಸ್ತಿ. ಒಂದು ಈಚೆಗೆ ನಾವು ನೋಡ್ತಾ ಇದ್ದೀವಿ, ಬರ್ತಾ ಬರ್ತಾ ನಮ್ಮ ವ್ಯಾಯಾಮ ಕಡಿಮೆ ಆಗ್ತಾ ಇದೆ, ಎಕ್ಸಸೈಸ್ ಕಡಿಮೆ ಆಗ್ತಾ ಇದೆ. ಪ್ರತಿಯೊಂದು ನಾವು ಸಣ್ಣ ಸಣ್ಣ ಕೆಲಸಕ್ಕೂ ನಾವು ವಾಹನ ಮಷಿನ್ಗಳನ್ನ ಮನೆ ಒರ್ಸಲ್ಲ ನಾವು ಬಗ್ಗಿ, ಇವಾಗ ಗುಡ್ಸಲ್ಲ ಬಗ್ಗಿ ನಾವು, ಇವಾಗ ವಾಷಿಂಗ್ ಬಟ್ಟೆ ತೊಳೆಯಲ್ಲ, ಇವಾಗ ಎಕ್ಸಸೈಸ್ ಕಡಿಮೆ ಆಗಿ ಬೊಜ್ಜು ಜಾಸ್ತಿ ಆಗಿ ಈ ಥರಗಳು ತೊಂದರೆಗಳು ಬರುತ್ತೆ. ವೆರಿ ರೇರ್ಲಿ ಹುಟ್ಟಿದಾಗ್ಲಿಂದನೂ ಕೆಲವು ಅವರಿಗೆ ಹೃದಯದ ರಕ್ತನಾಳಗಳ ಅಬ್ನಾಮಿನಿಟೀಸ್, ಕಂಜನೈಟಲ್ ಅಬ್ನಾಮಿನಿಟೀಸ್ ಆಫ್ ದ ಕರೋನರಿ ಆರ್ಟರೀಸ್ ಅಂತ ಹೇಳ್ತೀವಿ, ಅದರಿಂದನೂ ಈ ಥರ ಹೃದಯಾಘಾತ ಆಗುವ ಸಂಭವ ಜಾಸ್ತಿ. ಕಾಮನೆಸ್ಟ್ ಅಂತ ಹೇಳಿದರೆ ನಾವು ನೋಡಿರೋ ಪ್ರಕಾರ ಧೂಮ್ರಪಾನ ಸೇವನೆ ಇಲ್ಲ ಅನುವಂಶಿಕ ಬಂದಿದೆ ನಮ್ಮ ದೇಶದಲ್ಲಿ. ಓಕೆ. ಡಾಕ್ಟರ್ ಸುನೀಲ್ ಅವರೇ, ಇಂತಹ ಪ್ರಸಂಗಗಳು ಇತ್ತೀಚೆಗೆ ಎಂಗೇಜಲ್ಲೇ ಕುಸಿದು ಬೀಳೋದು, ಸಾವನ್ನಪ್ತಾ ಇರೋ ಸುದ್ದಿಗಳನ್ನು ನೀವು ಕೂಡ ಆಗಾಗ ಪೇಪರಲ್ಲಿ ನೋಡಿರ್ತೀರಿ, ನ್ಯೂಸ್ಗಳಲ್ಲಿ ನೋಡಿರ್ತೀರಿ. ಏನು ಅನಿಸುತ್ತೆ ನಿಮಗೆ? ಯಾಕೆ ಈ ಕಾರಣಗಳು ಏನಾಗ್ತದೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಂತ ಅನ್ಸುತ್ತೆ? ಪ್ರೆಸೆಂಟ್ಲಿ ಕಂಪ್ಲೀಟ್ಲಿ ಸ್ಟ್ರೆಸ್ಸು ಮತ್ತು ಸ್ಟ್ರೈನಿಂದ ಆಗ್ತಿರೋದು. ಪ್ರತಿಯೊಬ್ಬರೂ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೀವಿ.
ನಾವೇನೋ ಒಂದು ಅದ್ಭುತ ಸಾಧನೆ ಮಾಡ್ತಾ ಇದ್ದೀವಿ, ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದೀವಿ ಅಂತ ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ 6 hours ಸ್ಲೀಪ್ಸ್ ಬೇಕಾಗಿರೋಂಥದ್ದು. 6 ತಾಸು ನಿದ್ರೆ ಮಾಡಿದ್ರು 6 ತಾಸು ಆ ನಿದ್ರೆನೂ ಕಳ್ಕೊಂಡು ಕೆಲಸದ ಒತ್ತಡದಲ್ಲಿ ಅಥವಾ ಕೆಲಸನೇ ಒತ್ತಡ ಅಂತ ಮಾಡ್ಕೊಂಡಿರೋದು. ಕೆಲಸ ಯಾರು ಪ್ರೀತಿಯಿಂದ ಪ್ರೀತಿಸಿ ಕೆಲಸ ಮಾಡ್ತಾ ಇಲ್ಲ, ಸ್ಟ್ರೆಸ್ಸಿಂದ ಮಾಡ್ತಾ ಇದ್ದಾರೆ. ನಿನ್ನೆ ನಾನು ಒಬ್ಬನ ಫ್ರೆಂಡ್ಗೆ ಫೋನ್ ಮಾಡಿದೆ, ಡಾಕ್ಟರ್ ಇದು ಒಬ್ಬರು ಶಶಿ ಅಂತ ಫೋನ್ ಮಾಡಿದಾಗ, ಇಲ್ಲ ನನಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರು. ಅವರು ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ನಿಯರ್ ಅವರೇ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗಿ ದೊಡ್ಡಬಳ್ಳಾಪುರ ರೋಡಲ್ಲಿ ಮಣಿಪಾಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರು. ಅವ್ರಿಗೆ ಗೊತ್ತಾಯಿತು, ಸಿಂಪ್ಟಮ್ಸ್ ಗೊತ್ತಾಯಿತು, ಸಿಂಪ್ಟಮ್ಸ್ ಹೇಳಿದ್ರು. ಭಾಳ ಜನಕ್ಕೆ ಇದು ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಸಿಂಪ್ಟಮ್ಸ್ ಏನಂದರೆ ಎದೆಭಾಗ ಲೆಫ್ಟ್ ಸೈಡಲ್ಲಿ ಪೇನ್ ಬರುತ್ತೆ, ಪೇನ್ ಬಂದು ಕೈಗೆ ಜೋಮ್ ಬರುತ್ತೆ, ಅದರಲ್ಲಿ ಚುಚ್ಚಿದಂಗೆ ಆಗುತ್ತೆ, ಪಕ್ಕಲ್ಲಿ ಬೆಲ್ಲ ನೋವು ಬರುವಂಥದ್ದು ಅಥವಾ ಕೈಗೆ ಜೋಮ್ ಬರುವಂಥದ್ದು ಆಗುತ್ತೆ. ಇದು ಸಿಂಪ್ಟಮ್ಸು. ಸ್ವೆಟ್ ಬರೋದಾಗುತ್ತೆ, ಇದು ಕಾರ್ಡಿಯಾಕ್ ಸಿಂಪ್ಟಮ್ಸು. ಅದನ್ನು ಗೊತ್ತಾಗದೆ ಜನ ಏನು ಮಾಡ್ಬಿಡ್ತಾರೆ, ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ತಮ್ಮನ್ನು ತಾವೇ ಡಾಕ್ಟರ್ಗೂ ಹೇಳುವಂಥದ್ದು, ಮಿಸ್ಗೈಡ್ ಮಾಡೋವಂಥದ್ದು. ಆ ಥರದ್ದು ಸಿಂಪ್ಟಮ್ಸ್ ಇದ್ದಾಗ ತಕ್ಷಣಕ್ಕೆ ನಿಯರ್ ಬೈ ಇರುವಂಥ ಹಾಸ್ಪಿಟಲ್ಗೆ ಹೋಗಿ ಇವೆಲ್ಲವೂ ಏಕಕಾಲಕ್ಕೆ ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಮಯ ಆತನಿಗೆ ಹತ್ತಿರದಲ್ಲಿದೆ ಅಂದಾಗ ಬರೋ ಸಿಂಪ್ಟಮ್ಸ್ಗಳು, ಅಥವಾ ಇದು ಒಂದು ಸ್ವಲ್ಪ ದಿನದಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ? ಫಸ್ಟ್ ಸಿಂಪ್ಟಮ್ಸ್ ಇದು ಬರುತ್ತೆ, ಇದು ಬಂದಮೇಲೆ ನೆಕ್ಸ್ಟು ಸಿಂಪ್ಟಮ್ಸ್ ಗೊತ್ತಾಗ್ತಾ ಹೋಗುತ್ತೆ ಅವ್ರಿಗೆ. ಫಸ್ಟ್ ಅಟ್ಯಾಕಲ್ಲೇ ನಮ್ಗೆ ಗೊತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವೇನಂತೀವಿ ಗ್ಯಾಸ್ಟ್ರಿಕ್ಕು ಅಥವಾ ಯಾವುದಾದ್ರೂ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡು ನಾವು ಸಬ್ಸೈಡ್ ಮಾಡ್ತಾ ಹೋಗ್ತೀವಿ, ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಆದರೆ ಫಸ್ಟ್ ಟೈಮ್ ಅಟೆಂಪ್ಟ್ ಆದರೂ ನಮ್ಗೆ ಗೊತ್ತಾಗಿರಲ್ಲ ಅದನ್ನು. ಅದು ಭಾಳಷ್ಟು ಜನ ಏನು ಮಾಡ್ಬಿಡ್ತಾರೆ, ಇಲ್ಲ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಅಥವಾ ಚಿಕ್ಕ ಪುಟ್ಟ ಕ್ಲಿನಿಕ್ ಹೋಗಿ ಅಲ್ಲಿ ಡಯಾಗ್ನೋಸ್ ಮಾಡದೇ ಇದ್ದರೆ ಅಥವಾ ಅವ್ರ ಸಿಂಪ್ಟಮ್ಸ್ನ ಹೇಳದೇ ಇದ್ದರೆ ಅದು ಡಯಾಗ್ನೋಸ್ ಆಗಲ್ಲ. ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಆದಾಗ ತುಂಬ ಮೇಜರ್ ಅಟ್ಯಾಕ್ ಆಗುತ್ತೆ. ಆವಾಗ ಬ್ಲಾಕೇಜಸ್, ನಮ್ಮ ಬ್ಲಡ್ ವೆಸಲ್ಸ್ ಬ್ಲಾಕೇಜ್ ಆಗ್ತಾ ಹೋಗುತ್ತೆ. 3 ಬ್ಲಡ್ ವೆಸಲ್ಸ್ ಬ್ಲಾಕೇಜ್ ಆಗಿಬಿಟ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಆಗಿ ಸತ್ತೋಗ್ಬಿಡ್ತಾರೆ. ಈ ಥರದ್ದಾಗುತ್ತೆ. ಅವನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಮಣಿಪಾಲದಿಂದ ಹೆಬ್ಬಾಳ ಮಣಿಪಾಲ್ಗೆ ಬಂದು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಬಚಾವಾಗಿ ಹೋದ್ರು. ಅಂದರೆ ಬಿಕಾಸ್ ಈಸ್ ಎಜುಕೇಟೆಡು, ತಮಗೆ ಗೊತ್ತಿತ್ತು ಅನ್ನೋದಕ್ಕೆ ಮಾಡಿದರು. ತಕ್ಷಣಕ್ಕೆ ಡಾಕ್ಟರ್ಸು ಸ್ಪಂದಿಸಿದರು. ತಕ್ಷಣಕ್ಕೆ ಡಾಕ್ಟರ್ಸ್ಗೂ ಅವೇರ್ ಇರಬೇಕಾಗಿರೋಂಥದ್ದು, ಪ್ಲಸ್ ಜನನೂ ತಮ್ಮ ಸಿಂಪ್ಟಮ್ಸ್ ಏನು ಅನ್ನೋದು ತಿಳ್ಕೊಂಡಿರ್ಬೇಕು. ಸುಮ್ಮನೆ ಡಾಕ್ಟರ್ ಮೇಲೆ ಇದು ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತಗೊಳ್ಳೋದು ಅಥವಾ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡ್ಕೊಳ್ಳೋಂಥದ್ದು ಇದು ತುಂಬ ಹಾರ್ಮ್ಫುಲ್ ಆಗುತ್ತೆ.